ಎಲ್ಲರೂ ಪ್ರಾಮಾಣಿಕವಾಗಿ ಪಾರ್ಟಿಯ ಕೆಲಸ ಕಾರ್ಯವನ್ನು ಸನ್ಮಾನ್ಯ ನರೇಂದ್ರ ಮೋದಿಯವ್ರ ನೇತೃತ್ವದಲ್ಲಿ ಈ ದೇಶ ಸುರಕ್ಷಿತವಾಗಿದೆ ಅಂತ ಹೇಳಿ ನಾವು ಹೋರಾಟವನ್ನು ಮಾಡ್ತಾಯಿದ್ದೀವಿ. ಸೋಮಣ್ಣನವ್ರ ನಿವಾಸನ ಪವರ್ ಸೆಂಟರ್ ಮಾಡ್ಕೋತಾ ಇದ್ದಾರೆ ಯತ್ನಾಳ್ ಅವರು. ಹಂಗೇನಿಲ್ಲ. ಇಲ್ಲ, ಸೋಮಣ್ಣವರು ನಮ್ಮ ಭಾಳ ಆತ್ಮೀಯರಿದ್ದಾರೆ ಮೊದಲಿನಿಂದ. ಮತ್ತು ಸೋಮಣ್ಣವರು ನಮಗೆ ಅವರು ವಸತಿ ಸಚಿವರಿದ್ದಾಗ ನಮ್ಗೆ ಭಾಳಷ್ಟು ನನ್ನ ಕ್ಷೇತ್ರಕ್ಕೆ ಒಳ್ಳೆಯ ಕೆಲಸ ಮಾಡಿದ್ದಾರೆ. ಈಗಾದರೂ ರೈಲ್ವೆ ಮಂತ್ರಿಗಳಾದ್ಮೇಲೂ ನನ್ನ ಬಳಿ ಇರುವಂಥ ಒಂದು 2-3 ಸಮಸ್ಯೆ ಬಗ್ಗೆ, ಒಂದೇ ಭಾರತ ಒಂದು ರೈಲ್ವೆ ಬಗ್ಗೆ ಹೇಳಿದ್ದೀನಿ, ಮತ್ತೊಂದು ರೈಲ್ ಓವರ್ ಬ್ರಿಡ್ಜ್ ಒಂದು ಹೇಳಿದ್ದೀನಿ. ಇದೆಲ್ಲ ಮಾಡ್ತಾ ಇದ್ದಾರೆ. ನಮ್ಮ ಬಗ್ಗೆ ಅವ್ರಿಗೆ ಗೌರವ ಐತೆ, ಅವ್ರಿಗೆ ನಮ್ಮ ಬಗ್ಗೆ ಗೌರವ ಐತೆ. ಸರಿಗ ಇದೇ ನೆಪದಲ್ಲಿ ಚರ್ಚೆ ಆಗುತ್ತೆ, ಮೀಟಿಂಗ್ ಆಗುತ್ತೆ ಅನ್ನೋದು ಎಲ್ಲ ಲಿಂಗಾಯತ್ ನಾಯಕರು ಸೇರ್ತಾ ಇದ್ದಾರೆ. ಏನಾದರೂ ಆಗ್ಬೋದು, ನನಗೇನು ಇದು ಇಲ್ಲ, ಏನು ಅದಕ್ಕಾಗಿ ಏನು ಸಮಯ ಫಿಕ್ಸ್ ಮಾಡಿಲ್ಲ. ಸಹಜವಾಗಿ ಎಲ್ಲರೂ ಕೂಡಿರ್ತೀವಿ. ಬರೀ ಲಿಂಗಾಯತರ ಅಷ್ಟೇ ಇಲ್ಲ, ಪಕ್ಷದ ಎಲ್ಲ ನಿಷ್ಠಾವಂತ ಮುಖಂಡರು ಚರ್ಚೆ ಮಾಡ್ಬೋದು. ಲಿಂಗಾಯತರ ಪ್ರತ್ಯೇಕ ನಾವು ಹೇಳೋದಿಲ್ಲ. ಎಲ್ಲ ಇಡೀ ಪಕ್ಷದಲ್ಲಿ ಎಲ್ಲ ಸಮಾಜದ ಏನು ಮುಖಂಡರಿದಾರ ಎಲ್ಲರ ಅಭಿಪ್ರಾಯವನ್ನು ನಾವು ಎಲ್ಲರೂ ಕೂಡಿ ಹಂಚುವಂಥದ್ದು ಆಗ್ಬೋದು ಅಂತ ಅನ್ನಿಸ್ತದೆ ನನಗೆ.